ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ 4ನೇ ಅಧ್ಯಾಯ ವಿದ್ಯುತ್ ಶಕ್ತಿ, ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿರಿ. ವೋಲ್ಟಾಯಿಕ್ ಕೋಶದಲ್ಲಿ ಬಳಸುವ ದ್ರಾವಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ವಿದ್ಯುತ್ ವಿಭಾಜ್ಯ. 2. ವಿದ್ಯುತ್ ಹರಿಯುತ್ತಿರುವ ಸುರುಳಿಯು ಒಂದು ಡ್ಯಾಶ್ದಂತೆ ವರ್ತಿಸುತ್ತದೆ. ಉತ್ತರ ವಿದ್ಯುತ್ ಕಾಂತ. 2ನೇ ಪ್ರಶ್ನೆ, ಸರಿಯಾದ ಆಯ್ಕೆಯನ್ನು ಆರಿಸಿ. ಅಂದರೆ ಸರಿ ತಪ್ಪು. ಮೊದಲನೇದು, ವೋಲ್ಟಾಯಿಕ್ ಕೋಶಗಳಿಗೆ ಹೋಲಿಸಿದರೆ ಶುಷ್ಕ ಕೋಶಗಳನ್ನು ಸಾಗಿಸುವುದು ಕಷ್ಟ ಸಾಧ್ಯ. ಉತ್ತರ ತಪ್ಪು. 2ನೇ ಪ್ರಶ್ನೆ, ಒಂದು ಸುರುಳಿಯ ಮೂಲಕ ವಿದ್ಯುತ್ ಹರಿದಾಗ ಮಾತ್ರ ಅದು ವಿದ್ಯುತ್ ಕಾಂತವಾಗುತ್ತದೆ. ಸರಿ. ಒಂದೇ ವಿದ್ಯುತ್ ಕೋಶವನ್ನು ಬಳಸುವ ವಿದ್ಯುತ್ ಕಾಂತವು 2 ಕೋಶಗಳ ಬ್ಯಾಟರಿಯನ್ನು ಹೊಂದಿರುವ ಅದೇ ವಿದ್ಯುತ್ ಕಾಂತಕ್ಕಿಂತ ಹೆಚ್ಚು ಕಬ್ಬಿಣದ ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುತ್ತದೆ. ತಪ್ಪು. 3ನೇ ಪ್ರಶ್ನೆ, ನೈಕ್ರೋಮ್ ತಂತಿಯ ಮೂಲಕ ವಿದ್ಯುತ್ ಪ್ರವಾಹವು ಸ್ವಲ್ಪ ಸಮಯವರೆಗೆ ಹರಿಯುತ್ತದೆ. ಇದರಿಂದ ತಂತಿ ಬಿಸಿಯಾಗುತ್ತದೆ. ತಂತಿಯ ಕೆಳಗೆ ಇರಿಸಲಾದ ಕಾಂತೀಯ ದಿಕ್ಸೂಚಿಯು ವಿಚಲನೆಯಾಗುತ್ತದೆ. ಸರಿಯಾದ ಆಯ್ಕೆಯನ್ನು ಆರಿಸಿ. ಆಪ್ಷನ್ ಎ 1 ಮಾತ್ರ ಸರಿಯಾಗಿದೆ. 2 ಆಪ್ಷನ್ ಬಿ 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿವೆ. ಆಪ್ಷನ್ ಡಿ 1 ಮತ್ತು 2 ಸರಿಯಾಗಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ಆಪ್ಷನ್ 2 ಸರಿಯಾಗಿವೆ. 4ನೇ ಪ್ರಶ್ನೆ, ಪಟ್ಟಿ ಎ ನಲ್ಲಿರುವ ವಸ್ತುಗಳನ್ನು ಪಟ್ಟಿ ಬಿ ಯಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ. ನಾನಿಲ್ಲಿ ಸರಿಯಾಗಿ ಹೊಂದಿಸಿದ್ದೀನಿ. ವೋಲ್ಟಾಯಿಕ್ ಕೋಶ ರಾಸಾಯನಿಕ ಕ್ರಿಯೆಗಳಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಅನ್ವಯ ಕೆಲಸ ಮಾಡುತ್ತದೆ. ನೈಕ್ರೋಮ್ ತಂತಿ ವಿದ್ಯುತ್ ಹೀಟರ್ಗೆ ಸೂಕ್ತವಾಗಿರುತ್ತದೆ. ವಿದ್ಯುತ್ ಕಾಂತ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಅನ್ವಯ ಕಾರ್ಯನಿರ್ವಹಿಸುತ್ತದೆ. 5ನೇ ಪ್ರಶ್ನೆ, ನೈಕ್ರೋಮ್ ತಂತಿಯನ್ನು ಸಾಮಾನ್ಯವಾಗಿ ವಿದ್ಯುತ್ ಉಷ್ಣ ಸಾಧನಗಳಲ್ಲಿ ಬಳಸಲಾಗುತ್ತದೆ, ಏಕೆಂದರೆ ಅದು ವಿದ್ಯುತ್ನ ಉತ್ತಮ ವಾಹಕವಾಗಿದೆ. ನಿರ್ದಿಷ್ಟ ವಿದ್ಯುತ್ ಪ್ರವಾಹಕ್ಕೆ ಹೆಚ್ಚಿನ ಉಷ್ಣವನ್ನು ಉತ್ಪಾದಿಸುತ್ತದೆ. ತಾಮ್ರಕ್ಕಿಂತ ಅಗ್ಗವಾಗಿದೆ. ವಿದ್ಯುತ್ನ ಅವಾಹಕವಾಗಿದೆ. ಉತ್ತರ ಆಪ್ಷನ್ 2, ನಿರ್ದಿಷ್ಟ ವಿದ್ಯುತ್ ಪ್ರವಾಹಕ್ಕೆ ಹೆಚ್ಚಿನ ಉಷ್ಣವನ್ನು ಉತ್ಪಾದಿಸುತ್ತದೆ. 6ನೇ ಪ್ರಶ್ನೆ, ಸಾಂಪ್ರದಾಯಿಕ ಉಷ್ಣೋತ್ಪಾದನಾ ವಿಧಾನಗಳಿಗಿಂತ ಅಂದರೆ ಸೌದೆ ಅಥವಾ ಇದ್ದಿಲು ದಹನ, ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳು ಅಂದರೆ ವಿದ್ಯುತ್ ಹೀಟರ್ ಅಥವಾ ಸ್ಟವ್ ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಸಮಾಜದ ಮೇಲಾಗುವ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೇಳಿಕೆಯನ್ನು ಬೆಂಬಲಿಸಲು ಕಾರಣಗಳನ್ನು ನೀಡಿ. ಉತ್ತರ, ಇದು ವಾಯು ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ. ಇದನ್ನು ಬಳಸಲು ಮತ್ತು ನಿಯಂತ್ರಿಸಲು ಸುಲಭವಾಗಿದೆ. ಸೌದೆ ಅಥವಾ ಇದ್ದಲಿನಂತೆ ಸಂಗ್ರಹಿಸಿಡಲು ಹೆಚ್ಚಿನ ಜಾಗದ ಅಗತ್ಯವಿರುವುದಿಲ್ಲ. ಬೆಂಕಿ ಹತ್ತುವ ಅಪಾಯ ಕಡಿಮೆ ಇದ್ದು ಅಡುಗೆ ಮಾಡಲು ಅಥವಾ ಉಷ್ಣ ಉತ್ಪಾದಿಸಲು ಸುರಕ್ಷಿತವಾಗಿದೆ. 7ನೇ ಪ್ರಶ್ನೆ, ಚಿತ್ರ 4.4 ನೋಡಿ. ಸುರುಳಿಯ ಬರಿ ಇಳಿಸಲಾದ ದಿಕ್ಸೂಚಿಯು ವಿಚಲನಗೊಂಡರೆ ವಿದ್ಯುತ್ ಪ್ರವಾಹದ ಮಾರ್ಗವನ್ನು ತೋರಿಸಲು ರೇಖಾಚಿತ್ರದ ಮೇಲೆ ಬಾಣವನ್ನು ಎಳೆಯಿರಿ. 2. ವಿದ್ಯುತ್ ಪ್ರವಹಿಸುವಾಗ ದಿಕ್ಸೂಚಿಯ ಸೂಜಿ ಏಕೆ ಚಲಿಸುತ್ತದೆ ಎಂದು ವಿವರಿಸಿ. ಇದು ಅದರ ರೇಖಾಚಿತ್ರ. ಇಲ್ಲಿ ನೀವು ಈ ಥರ ಆರೋ ಮಾರ್ಕನ್ನು ಹಾಕಬಹುದು. ನೆಕ್ಸ್ಟ್, ವಿದ್ಯುತ್ ಪ್ರವಹಿಸುವಾಗ ದಿಕ್ಸೂಚಿಯ ಸೂಜಿ ಏಕೆ ಚಲಿಸುತ್ತೆ ಎಂದು ವಿವರಿಸಿ. ಉತ್ತರ, ವಿದ್ಯುತ್ ಪ್ರವಾಹವು ಹರಿಯುವಾಗ ಅದರ ಸುತ್ತಲೂ ಕಾಂತಕ್ಷೇತ್ರವು ಉಂಟಾಗುತ್ತದೆ. ಈ ಕಾಂತಕ್ಷೇತ್ರದ ಪ್ರಭಾವದಿಂದಾಗಿ ದಿಕ್ಸೂಚಿಯ ಸೂಜಿಯು ವಿಚಲನೆಗೊಳ್ಳುತ್ತದೆ. 3ನೇದರಲ್ಲಿ, ನೀವು ಬ್ಯಾಟರಿಯ ಧ್ರುವಗಳನ್ನು ಅದಲು ಬದಲು ಮಾಡಿದರೆ ದಿಕ್ಸೂಚಿಯ ಚಲನೆಯಲ್ಲಿ ಏನಾಗಬಹುದು ಎಂದು ಊಹಿಸಿ. ಉತ್ತರ, ಬ್ಯಾಟರಿಯ ಧ್ರುವಗಳನ್ನು ಅದಲು ಬದಲು ಮಾಡಿದರೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗುತ್ತದೆ. ಇದರಿಂದ ಕಾಂತಕ್ಷೇತ್ರದ ದಿಕ್ಕೂ ಸಹ ಬದಲಾಗಿ ದಿಕ್ಸೂಚಿಯ ವಿಚಲನೆಯು ವಿರುದ್ಧ ದಿಕ್ಕಿನಲ್ಲಿ ಸಂಭವಿಸುತ್ತದೆ. 8ನೇ ಪ್ರಶ್ನೆ, ಒಂದು ವೇಳೆ ಸುಮನಾ ಎತ್ತುವ ವಿದ್ಯುತ್ ಕಾಂತ ಮಾದರಿಯ ಸ್ವಿಚ್ ಅನ್ನು ಆಫ್ ಮಾಡಲು ಮರೆತಿದ್ದಾಳೆ ಎಂದು ಭಾವಿಸೋಣ. ಸ್ವಲ್ಪ ಸಮಯದ ನಂತರ ಕಬ್ಬಿಣದ ಮೊಳೆಯು ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುವುದಿಲ್ಲ. ಆದರೆ ಕಬ್ಬಿಣದ ಮೊಳೆಗೆ ಸುತ್ತಲಾದ ತಂತಿಯು ಇನ್ನೂ ಬಿಸಿಯಾಗಿರುತ್ತದೆ. ಆ ಎತ್ತುವ ವಿದ್ಯುತ್ ಕಾಂತವು ಪೇಪರ್ ಕ್ಲಿಪ್ಗಳನ್ನು ಎತ್ತುವುದನ್ನು ಏಕೆ ನಿಲ್ಲಿಸಿತು
ಇದಕ್ಕೆ ಸಂಭಾವ್ಯ ಕಾರಣಗಳನ್ನು ನೀಡಿ. ಉತ್ತರ: ಕಾಲಕ್ರಮೇಣ ಕೋಶದಲ್ಲಿರುವ ರಾಸಾಯನಿಕಗಳು ಖರ್ಚಾಗಿ ಹೋಗುವುದರಿಂದ ವಿದ್ಯುತ್ ಪ್ರವಾಹ ನಿಂತು ಹೋಗುತ್ತದೆ. 2. ವಿದ್ಯುತ್ ಪ್ರವಾಹ ನಿಂತಿದ್ದರಿಂದ ಮೊಳೆಯ ಸುತ್ತಲಿನ ಕಾಂತಕ್ಷೇತ್ರವು ನಾಶವಾಗುತ್ತದೆ, ಆದ್ದರಿಂದ ಅದು ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುವುದಿಲ್ಲ. ಆದರೆ ತಂತಿಯ ಮೂಲಕ ವಿದ್ಯುತ್ ಹರಿದಾಗ ಉಂಟಾದ ಉಷ್ಣವು ತಂತಿಯಲ್ಲಿ ಸ್ವಲ್ಪ ಸಮಯದವರೆಗೆ ಉಳಿದಿರುವುದರಿಂದ ತಂತಿಯು ಬಿಸಿಯಾಗಿರುತ್ತದೆ. 9ನೇ ಪ್ರಶ್ನೆ. ಚಿತ್ರ 4.11ರಲ್ಲಿ ಸ್ವಿಚ್ ಅನ್ನು ಆನ್ ಮಾಡಿದಾಗ ಯಾವ ಸಂದರ್ಭದಲ್ಲಿ LED ಬೆಳಗುತ್ತದೆ? ಇದು ಚಿತ್ರ. ಉತ್ತರ ನೋಡೋದಾದರೆ ಚಿತ್ರ ಎ ರಸದ ಅಂದರೆ ನಿಂಬೆ ರಸದ ಮೂಲಕ ವಿದ್ಯುತ್ ಪ್ರವಾಹವು ಹರಿಯುವುದರಿಂದ LED ಬೆಳಗುತ್ತದೆ, ಏಕೆಂದರೆ ನಿಂಬೆ ರಸವು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ. ಚಿತ್ರ ಬಿನಲ್ಲಿ ಶುದ್ಧ ನೀರು ವಿದ್ಯುತ್ತಿನ ಅವಾಹಕವಾಗಿರುವುದರಿಂದ ವಿದ್ಯುತ್ ಪ್ರವಾಹ ಹರಿಯುವುದಿಲ್ಲ, ಆದ್ದರಿಂದ LED ಬೆಳಗುವುದಿಲ್ಲ. 10ನೇ ಪ್ರಶ್ನೆ. ನೇಹ ಸುರುಳಿಯನ್ನು ಚಟುವಟಿಕೆ 4.4ರಂತೆಯೇ ಇರಿಸುತ್ತಾಳೆ, ಆದರೆ ಅದರೊಳಗಿನ ಕಬ್ಬಿಣದ ಮೊಳೆಯನ್ನು ಹೊರಗೆ ಜಾರಿಸಿ ಸುರುಳಿಯಾಕಾರದ ತಂತಿಯನ್ನು ಮಾತ್ರ ಬಿಡುತ್ತಾಳೆ. ಈಗಲೂ ಆ ಸುರುಳಿಯು ದಿಕ್ಸೂಚಿಯನ್ನು ವಿಚಲನೆಗೊಳಿಸುತ್ತದೆಯೇ? ಹೌದಾದಲ್ಲಿ ಆ ವಿಚಲನೆಯು ಮೊದಲಿಗಿಂತ ಹೆಚ್ಚು ಇರುತ್ತದೋ ಅಥವಾ ಕಡಿಮೆ ಇರುತ್ತದೋ? ಉತ್ತರ: ಹೌದು, ಸುರುಳಿಯು ಈಗಲೂ ದಿಕ್ಸೂಚಿಯನ್ನು ವಿಚಲನಗೊಳಿಸುತ್ತದೆ. ಆದರೆ ಒಳಗೆ ಕಬ್ಬಿಣದ ಮೊಳೆ ಇಲ್ಲದಿರುವುದರಿಂದ ಕಾಂತಕ್ಷೇತ್ರದ ಸಾಮರ್ಥ್ಯವು ಕಡಿಮೆ ಇರುತ್ತದೆ, ಆದ್ದರಿಂದ ವಿಚಲನೆಯು ಮೊದಲಿಗಿಂತ ಕಡಿಮೆ ಇರುತ್ತದೆ. 11ನೇ ಪ್ರಶ್ನೆ. ಚಿತ್ರ 4.12ರಲ್ಲಿ ತೋರಿಸಿರುವಂತೆ ನಮ್ಮ ಬಳಿ ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಮತ್ತು ನೈಕ್ರೋಮ್ನಿಂದ ಮಾಡಲ್ಪಟ್ಟ ಒಂದೇ ರೀತಿಯ ಆಕಾರ ಮತ್ತು ಗಾತ್ರದ 4 ಸುರುಳಿಗಳಿವೆ. ಈ ಸುರುಳಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಸುರುಳಿಗಳ ಬಳಿ ಇರಿಸಲಾದ ದಿಕ್ಸೂಚಿಯ ಸೂಜಿಗಳು ವಿಚಲನೆಯನ್ನು ತೋರಿಸುತ್ತವೆ. ಇದು ಯಾವ ಸಂದರ್ಭದಲ್ಲಿ ಉಂಟಾಗುತ್ತದೆ? ಆಪ್ಷನ್ 1, ಕೇವಲ ವಿದ್ಯುತ್ ಮಂಡಲ ಎ ನಲ್ಲಿ ಮಾತ್ರ. ಕೇವಲ ವಿದ್ಯುತ್ ಮಂಡಲ ಎ ಮತ್ತು ಬಿಗಳಲ್ಲಿ ಮಾತ್ರ. 3, ಕೇವಲ ವಿದ್ಯುತ್ ಮಂಡಲ ಎ, ಬಿ ಮತ್ತು ಸಿಗಳಲ್ಲಿ ಮಾತ್ರ. 4, ಎಲ್ಲ ವಿದ್ಯುತ್ ಮಂಡಲಗಳಲ್ಲಿ. ಉತ್ತರ: ಆಪ್ಷನ್ 4, ಎಲ್ಲ 4 ವಿದ್ಯುತ್ ಮಂಡಲಗಳಲ್ಲಿ. ವಿವರಣೆ ನೋಡೋದಾದರೆ, ಯಾವುದೇ ಲೋಹದ ತಂತಿಯ ಸುರುಳಿಯ ಮೂಲಕ ವಿದ್ಯುತ್ ಹರಿದರೂ ಸಹ ಅದರ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗುತ್ತದೆ. ಇದು ದಿಕ್ಸೂಚಿಯ ಸೂಜಿಯ ವಿಚಲನೆಗೆ ಕಾರಣವಾಗುತ್ತದೆ. ಇನ್ನು ಹೆಚ್ಚುವರಿ ಪ್ರಶ್ನೆ, ಅದರಲ್ಲಿ ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇದು, ಒಂದು ಕಾಂತ ಅಥವಾ ವಿದ್ಯುತ್ ಪ್ರವಾಹವಿರುವ ತಂತಿಯ ಸುತ್ತಲಿನ ಯಾವ ಪ್ರದೇಶದಲ್ಲಿ ಅದರ ಕಾಂತೀಯ ಪರಿಣಾಮವನ್ನು ಅನುಭವಿಸುವುದೋ ಆ ಪ್ರದೇಶವನ್ನು ಡ್ಯಾಶ್ ಎನ್ನುತ್ತಾರೆ. ಉತ್ತರ: ಕಾಂತಕ್ಷೇತ್ರ. 1820ರಲ್ಲಿ ವಿಜ್ಞಾನಿ ಡ್ಯಾಶ್ ವಿದ್ಯುತ್ ಮತ್ತು ಕಾಂತತ್ವವನ್ನು ಪರಸ್ಪರ ಸಂಬಂಧ ಹೊಂದಿವೆ ಎಂಬ ಆವಿಷ್ಕಾರ ಮಾಡಿದರು. ಉತ್ತರ: ಹ್ಯಾನ್ಸ್ ಕ್ರಿಶ್ಚಿಯನ್ ಓರ್ಸ್ಟೆಡ್. ಕಾಂತದಂತೆ ವರ್ತಿಸುವ ವಿದ್ಯುತ್ ಪ್ರವಾಹವಿರುವ ಸುರುಳಿಯನ್ನು ಡ್ಯಾಶ್ ಎನ್ನುತ್ತಾರೆ. ಉತ್ತರ: ವಿದ್ಯುತ್ ಕಾಂತ. ಯಾವುದೇ ವಾಹಕದ ಮೂಲಕ ವಿದ್ಯುತ್ ಹರಿಯುವಾಗ ಅದು ಅದಕ್ಕೆ ಸಿಗುವ ಅಡ್ಡಿ ಅಥವಾ ರೋಧವನ್ನು ಎದುರಿಸಬೇಕಾಗಿರುವುದರಿಂದ ತಂತಿಯು ಡ್ಯಾಶ್. ಉತ್ತರ: ಬಿಸಿಯಾಗುತ್ತದೆ. ತಾಮ್ರದ ತಂತಿಗೆ ಹೋಲಿಸಿದರೆ ನೈಕ್ರೋಮ್ ತಂತಿಯು ಹೆಚ್ಚಿನ ಡ್ಯಾಶ್ ಒದಗಿಸುತ್ತದೆ. ಉತ್ತರ: ರೋಧವನ್ನು. ಶುಷ್ಕ ಕೋಶದಲ್ಲಿರುವ ವಿದ್ಯುದ್ವಿಭಾಜ್ಯವು ದ್ರವ್ಯ ರೂಪವಲ್ಲದ ದಪ್ಪನೆಯ ತೇವಾಂಶವಿಲ್ಲದ ಡ್ಯಾಶ್ ರೂಪದಲ್ಲಿರುತ್ತದೆ. ಉತ್ತರ: ಪೇಸ್ಟ್. ಭೂಮಿಯ ಆಳದಲ್ಲಿರುವ ತಿರುಗುವ ದ್ರವರೂಪದ ಕಬ್ಬಿಣದ ಚಲನೆಯು ಡ್ಯಾಶ್ ಉಂಟು ಮಾಡುತ್ತದೆ. ಉತ್ತರ: ವಿದ್ಯುತ್ ಪ್ರವಾಹವನ್ನು. ನೆಕ್ಸ್ಟ್ ಮೇನ್ ಸರಿ ಅಥವಾ ತಪ್ಪು ತಿಳಿಸಿ. ವಿದ್ಯುತ್ ಪ್ರವಾಹ ನಿಂತಾಗ ಕಾಂತಕ್ಷೇತ್ರವು ಇಲ್ಲವಾಗುತ್ತದೆ. ಸರಿ. ನೈಕ್ರೋಮ್ ತಂತಿಯು ತಾಮ್ರದ ತಂತಿಗಿಂತ ಕಡಿಮೆ ರೋಧವನ್ನು ಹೊಂದಿರುತ್ತದೆ. ತಪ್ಪು, ಅದು ಹೆಚ್ಚಿನ ರೋಧವನ್ನು ಒದಗಿಸುತ್ತದೆ. ಶುಷ್ಕ ಕೋಶವು ಪುನಃ ಚಾರ್ಜ್ ಮಾಡಿ ಬಳಸಬಹುದಾದ ಬ್ಯಾಟರಿಯಾಗಿದೆ. ತಪ್ಪು, ಶುಷ್ಕ ಕೋಶವು ಏಕ ಬಳಕೆಯ ಕೋಶ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮವು ರೂಮ್ ಹೀಟರ್, ಇಸ್ತ್ರಿ ಪೆಟ್ಟಿಗೆ ಮುಂತಾದ ಉಪಕರಣಗಳಲ್ಲಿ ಬಳಕೆಯಾಗುತ್ತದೆ.
ಸರಿ. ಹ್ಯಾನ್ಸ್ ಕ್ರಿಶ್ಚಿಯನ್ ಓಸ್ಟೆಡ್ ಅವರು ಡೆನ್ಮಾರ್ಕ್ನ ವಿಶ್ವವಿದ್ಯಾನಿಲಯವೊಂದರಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಸರಿ. ವಿದ್ಯುತ್ ಕಾಂತವು ದಂಡಕಾಂತದಂತೆ ಯಾವುದೇ ಧ್ರುವಗಳನ್ನು ಹೊಂದಿರುವುದಿಲ್ಲ. ತಪ್ಪು. ದಂಡಕಾಂತದಂತೆ ಇದು ಕೂಡ 2 ಧ್ರುವಗಳನ್ನು ಹೊಂದಿದೆ. ಮೂರನೇ ಮೇನ್ ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. 1. ಕಾಂತಕ್ಷೇತ್ರ ಎಂದರೇನು? ಉತ್ತರ: ಒಂದು ಕಾಂತ ಅಥವಾ ವಿದ್ಯುತ್ ಪ್ರವಾಹವಿರುವ ತಂತಿಯ ಸುತ್ತಲಿನ ಯಾವ ಪ್ರದೇಶದಲ್ಲಿ ಅದರ ಕಾಂತೀಯ ಪರಿಣಾಮವನ್ನು ಅನುಭವಿಸುವುದೋ ಆ ಪ್ರದೇಶವನ್ನು ಕಾಂತಕ್ಷೇತ್ರ ಎನ್ನುತ್ತಾರೆ. 2. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಮೊದಲು ಕಂಡುಹಿಡಿದ ವಿಜ್ಞಾನಿ ಯಾರು? ಉತ್ತರ: 1820ರಲ್ಲಿ ವಿಜ್ಞಾನಿ ಹ್ಯಾನ್ಸ್ ಕ್ರಿಶ್ಚಿಯನ್ ಓಸ್ಟೆಡ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಕಂಡುಹಿಡಿದರು. ಮೂರನೇ ಪ್ರಶ್ನೆ: ವಿದ್ಯುತ್ ಕಾಂತ ಎಂದರೇನು? ಉತ್ತರ: ಕಾಂತದಂತೆ ವರ್ತಿಸುವ ವಿದ್ಯುತ್ ಪ್ರವಾಹವಿರುವ ಸುರುಳಿಯನ್ನು ವಿದ್ಯುತ್ ಕಾಂತ ಎನ್ನುತ್ತಾರೆ. 4ನೇ ಪ್ರಶ್ನೆ: ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎಂದರೇನು? ಉತ್ತರ: ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಅದು ಉಷ್ಣ ಶಕ್ತಿಯಾಗಿ ಪರಿವರ್ತನೆಗೊಳ್ಳುವುದನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುತ್ತಾರೆ. 5ನೇ ಪ್ರಶ್ನೆ: ಭೂಮಿಯ ಕಾಂತಕ್ಷೇತ್ರವು ನಮಗೆ ಹೇಗೆ ಸಹಾಯ ಮಾಡುತ್ತದೆ? ಉತ್ತರ: ಇದು ಬಾಹ್ಯಾಕಾಶದಿಂದ ಬರುವ ಹಾನಿಕಾರಕ ಕಣಗಳನ್ನು ತಡೆಯಲು ಇದರ ಮೂಲಕ ಭೂಮಿಯ ಮೇಲಿನ ಜೀವಸಂಕುಲನವನ್ನು ರಚಿಸಲು ಸಹಾಯ ಮಾಡುತ್ತದೆ. 6ನೇ ಪ್ರಶ್ನೆ: ಎತ್ತುವ ವಿದ್ಯುತ್ ಕಾಂತಗಳನ್ನು ಎಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ? ಉತ್ತರ: ಭಾರವಾದ ಲೋಹದ ವಸ್ತುಗಳನ್ನು ಪರಿಣಾಮಕಾರಿಯಾಗಿ ಚಲಿಸಲು, ಎತ್ತಲು ಮತ್ತು ವಿಂಗಡಿಸಲು ಕಾರ್ಖಾನೆಗಳಲ್ಲಿ ಮತ್ತು ಗುಜರಿ ಮಾರುಕಟ್ಟೆಗಳಲ್ಲಿ ಇವುಗಳನ್ನು ಬಳಸುತ್ತಾರೆ. 4ನೇ ಮೇನ್ 2 ವಾಕ್ಯಗಳ ಪ್ರಶ್ನೆ ಉತ್ತರಗಳು. ಮೊದಲನೇದು: ದಿಕ್ಸೂಚಿಯ ಸೂಜಿಯು ತಂತಿಯ ಮೂಲಕ ವಿದ್ಯುತ್ ಹರಿಯುವಾಗ ಏಕೆ ವಿಚಲನಗೊಳ್ಳುತ್ತದೆ? ಉತ್ತರ: ತಂತಿಯ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವಾಗ ಆ ತಂತಿಯು ದಿಕ್ಸೂಚಿಯ ಸೂಜಿಯ ಮೇಲೆ ಕಾಂತೀಯ ಪರಿಣಾಮವನ್ನು ಬೀರುತ್ತದೆ ಎಂದು ಇದು ಸೂಚಿಸುತ್ತದೆ. ವಿದ್ಯುತ್ ಪ್ರವಾಹ ನಿಂತಾಗ ಈ ಕಾಂತೀಯ ಪರಿಣಾಮವು ಇಲ್ಲವಾಗುತ್ತದೆ ಮತ್ತು ದಿಕ್ಸೂಚಿಯ ಸೂಜಿಯು ತನ್ನ ಮೂಲ ದಿಕ್ಕಿಗೆ ಮರಳುತ್ತದೆ. 2ನೇ ಪ್ರಶ್ನೆ: ನೈಕ್ರೋಮ್ ತಂತಿಯು ವಿದ್ಯುತ್ ಹರಿಸಿದಾಗ ಏಕೆ ಬಿಸಿಯಾಗುತ್ತದೆ? ಏಕೆಂದರೆ ಯಾವುದೇ ವಾಹಕದ ಮೂಲಕ ವಿದ್ಯುತ್ ಹರಿಯುವಾಗ ಅದು ಸರಿಗೆ ಸಿಗುವ ಅಡ್ಡಿ ಅಥವಾ ರೋಧವನ್ನು ಎದುರಿಸಬೇಕಾಗಿರುವುದರಿಂದ ತಂತಿಯು ಬಿಸಿಯಾಗುತ್ತದೆ. ತಾಮ್ರದ ತಂತಿಗೆ ಹೋಲಿಸಿದರೆ ನೈಕ್ರೋಮ್ ತಂತಿಯು ಹೆಚ್ಚಿನ ರೋಧವನ್ನು ಒದಗಿಸುವುದರಿಂದ ಇದು ಉಷ್ಣ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. 3ನೇ ಪ್ರಶ್ನೆ: ಶುಷ್ಕ ಕೋಶದ ರಚನೆಯು ಹೇಗಿರುತ್ತದೆ? ಉತ್ತರ: ಇದು ಋಣಾತ್ಮಕವಾಗಿ ಕಾರ್ಯನಿರ್ವಹಿಸುವ ಸತುವಿನ ಪಾತ್ರೆಯನ್ನು ಹೊಂದಿದೆ. ಅದರ ಮಧ್ಯಭಾಗದಲ್ಲಿ ಧನಾತ್ಮಕವಾಗಿ ಕಾರ್ಯನಿರ್ವಹಿಸುವ ಲೋಹದ ಟೋಪಿಯನ್ನು ಹೊಂದಿರುವ ಕಾರ್ಬನ್ ಕಡ್ಡಿಯನ್ನು ಹೊಂದಿರುತ್ತದೆ. ಕಾರ್ಬನ್ ಕಡ್ಡಿಯ ಸುತ್ತಲೂ ಪೇಸ್ಟ್ನಂತಹ ವಿದ್ಯುತ್ ವಿಭಜ್ಯ ಇರುತ್ತದೆ. 4ನೇ ಪ್ರಶ್ನೆ: ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳ ಪ್ರಯೋಜನಗಳೇನು? ಉತ್ತರ: ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳನ್ನು ಹಲವು ಬಾರಿ ಪುನಶ್ಚೇತನಗೊಳಿಸಬಹುದು ಮತ್ತು ಮರುಬಳಕೆ ಮಾಡಬಹುದು. ಇದು ಸಂಪನ್ಮೂಲಗಳು ವ್ಯರ್ಥವಾಗುವುದನ್ನು ತಡೆಯುತ್ತದೆ. ದೀರ್ಘಾವಧಿಯಲ್ಲಿ ಹಣವನ್ನು ಉಳಿಸುತ್ತದೆ. ಭೂಮಿಯು ದೈತ್ಯಕಾಂತದಂತೆ ವರ್ತಿಸಲು ಕಾರಣವೇನು? ಉತ್ತರ: ಭೂಮಿಯ ಆಳದಲ್ಲಿರುವ ತಿರುಗುವ ದ್ರವರೂಪದ ಕಬ್ಬಿಣದ ಚಲನೆಯು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ ಮತ್ತು ಇದು ಕಾಂತಕ್ಷೇತ್ರವನ್ನು ನಿರ್ಮಿಸುತ್ತದೆ. ಅನೇಕ ವಲಸೆ ಪಕ್ಷಿಗಳು, ಮೀನುಗಳು ಮತ್ತು ಪ್ರಾಣಿಗಳು ಖಂಡಾಂತರ ಹಾಗೂ ಸಾಗರಗಳನ್ನು ದಾಟಿ ಸಾಗಲು ಈ ಕ್ಷೇತ್ರವನ್ನು ಬಳಸುತ್ತವೆ. 5ನೇ ಮೇನ್ 3 ವಾಕ್ಯ ಪ್ರಶ್ನೆ ಉತ್ತರಗಳು. ಮೊದಲನೇದು: ಹ್ಯಾನ್ಸ್ ಕ್ರಿಶ್ಚಿಯನ್ ಓಸ್ಟೆಡ್ ಅವರ ಪ್ರಯೋಗ ಮತ್ತು ಅದರ ಮಹತ್ವವೇನು? ಉತ್ತರ: ಡೆನ್ಮಾರ್ಕ್ನ ವಿಶ್ವವಿದ್ಯಾನಿಲಯವೊಂದರಲ್ಲಿ ಪ್ರಾಧ್ಯಾಪಕರಾಗಿದ್ದ ಹ್ಯಾನ್ಸ್ ಕ್ರಿಶ್ಚಿಯನ್ ಓಸ್ಟೆಡ್ ಅವರು 1820ರಲ್ಲಿ ವಿದ್ಯುತ್ ಮತ್ತು ಕಾಂತತ್ವವನ್ನು ಪರಸ್ಪರ ಸಂಬಂಧ ಹೊಂದಿವೆ ಎಂದು ಆವಿಷ್ಕರಿಸಿದರು. ಅವರು ಪ್ರಾತ್ಯಕ್ಷಿಕೆ ನೀಡುತ್ತಿರುವಾಗ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದಾಗ ಅಥವಾ ಕಡಿತಗೊಳಿಸಿದಾಗ ಹತ್ತಿರದಲ್ಲಿದ್ದ ಕಾಂತೀಯ ದಿಕ್ಸೂಚಿಯ ಸೂಜಿಯು ವಿಚಲನೆಗೊಳ್ಳುವುದನ್ನು ಗಮನಿಸಿದರು. ಈ ಪ್ರಸಿದ್ಧ ಆವಿಷ್ಕಾರವು
ವಿದ್ಯುತ್ ಮತ್ತು ಕಾಂತತ್ವದ ನಡುವಿನ ಸಂಬಂಧವನ್ನು ಮತ್ತಷ್ಟು ಆಳವಾಗಿ ಸಂಶೋಧಿಸಲು ಕಾರಣವಾಯಿತು. ಎರಡನೇ ಪ್ರಶ್ನೆ, ವಿದ್ಯುತ್ ಕಾಂತಗಳ ಸಾಮರ್ಥ್ಯವನ್ನು ಹೇಗೆ ಹೆಚ್ಚಿಸಬಹುದು? ಉತ್ತರ, ಸುರುಳಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ವಿದ್ಯುತ್ ಕಾಂತದ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಅಥವಾ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸುವುದರ ಮೂಲಕವೂ ವಿದ್ಯುತ್ ಕಾಂತವನ್ನು ಹೆಚ್ಚು ಬಲವಾಗಿ ಕಾಂತವನ್ನಾಗಿ ಮಾಡಲು ಸಾಧ್ಯವಿದೆ. ಅಲ್ಲದೆ ಕೊಳವೆಯಾಕಾರದ ಸುರುಳಿಯ ಒಳಭಾಗದಲ್ಲಿ ಕಬ್ಬಿಣದ ತಿರುಳನ್ನು ಬಳಸುವುದರಿಂದಲೂ ಅದರ ಕಾಂತೀಯ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಾಗುತ್ತದೆ. ಮೂರನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ತತ್ವದ ಮೇಲೆ ಕೆಲಸ ಮಾಡುವ ಮನೆ ಬಳಕೆಯ ಉಪಕರಣಗಳನ್ನು ಹೆಸರಿಸಿ ವಿವರಿಸಿ. ಉತ್ತರ, ರೂಮ್ ಹೀಟರ್, ವಿದ್ಯುತ್ ಒಲೆ, ವಿದ್ಯುತ್ ಕೆಟಲ್, ಇಸ್ತ್ರಿ ಪೆಟ್ಟಿಗೆ ಮುಂತಾದವುಗಳು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಈ ಎಲ್ಲ ಸಾಧನಗಳು ತಂತಿಯ ಕಂಬಿ ಅಥವಾ ಸುರುಳಿಯನ್ನು ಹೊಂದಿರುತ್ತವೆ. ಇದನ್ನು ಕಾಸುವ ಘಟಕ ಎನ್ನುತ್ತಾರೆ. ಕೆಲವು ಉಪಕರಣಗಳಲ್ಲಿ ವಿದ್ಯುತ್ ಹರಿದಾಗ ಅದು ಕೆಂಪಾಗಿ ಕಾದು ಹೊಳಪನ್ನು ಉಂಟಾಗುವುದನ್ನು ನಾವು ಕಾಣಬಹುದು. ಸೊ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳು. ಅದರ ಜೊತೆಗೆ ನಾನು ಇನ್ನೂ ಸಾಕಷ್ಟು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಸಹ ಕೊಟ್ಟಿದ್ದೀನಿ. ನಿಮ್ಮೆಲ್ರಿಗೂ ಸಹ ಈ ಒಂದು ವಿಡಿಯೋ ಎಕ್ಸಾಮ್ಸಿಗಾಗಲಿ ಅಥವಾ ಇನ್ನಿತರ ಈಗ ಸದ್ಯಕ್ಕೆ ಬರುತ್ತಿರುವಂತಹ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.